ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಬಂದು ಮೆಮರಿ ಅಲೋಕೇಶನ್, ಡೈನಾಮಿಕ್ ಮೆಮರಿ ಅಲೋಕೇಶನ್ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಯಾವ ಫಂಕ್ಷನ್ ಎಲ್ಲ ಯೂಸ್ ಮಾಡ್ತೀವಿ, ವಾಟ್ ಆರ್ ದ ಯೂಸಸ್ ಆಫ್ ದೋಸ್ ಫಂಕ್ಷನ್ಸ್ ಅದೆಲ್ಲ ನೋಡ್ಬಿಟ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ಸಿಂಗಲ್ ಲಿಂಕ್ ಲಿಸ್ಟ್, ಡಬಲ್ ಲಿಂಕ್ ಲಿಸ್ಟ್ ಮತ್ತು ಸರ್ಕ್ಯುಲರ್ ಅಪ್ಕಮಿಂಗ್ ಲಿಂಕ್ ಲಿಸ್ಟ್ ಎಲ್ಲ ನೋಡೋಣ. ಓಕೆ, ಸೊ ಫಸ್ಟ್ ನಮಗೆ ಏನಕ್ಕೆ ಈ ಮೆಮರಿ ಡೈನಾಮಿಕ್ ಮೆಮರಿ ಅಲೋಕೇಶನ್ ಬಂದು ಇಂಪಾರ್ಟೆಂಟ್ ಅಂತ ನೋಡೋಣ. ಓಕೆನಾ, ಸೊ ನನ್ನ ಹತ್ರ ಒಂದು ಅರೇ ಇದೆ. ಅರೇ ಕ್ಯಾನ್ ಸ್ಟೋರ್ ಅಪ್ ಟು 5 ಎಲಿಮೆಂಟ್ಸ್. ಓಕೆನಾ, 0 1 2 3 4. ಸೊ ಇಂಡೆಕ್ಸ್ ಆಫ್ ದಿ ಅರೇ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0 ಅಂತ ನಮಗೆ ಗೊತ್ತು. ಸೊ ಇಟ್ ಕ್ಯಾನ್ ಸ್ಟೋರ್ 4 ಎಲಿಮೆಂಟ್ಸ್. ಆದರೆ ನಮಗೆ ಬೇಕಾಗಿರೋ ಸ್ಟೋರೇಜ್ ಬಂದು ಬರೀ 2. ಓಕೆನಾ, ನಮಗೆ ಇವಾಗ ಸ್ಟೋರ್ ಆಗಿರಬೇಕಿತ್ತು 1 and 2 ಮಾತ್ರ. ಅವಾಗ 3 ರಿಮೈನಿಂಗ್ 3 ಮೆಮರಿ ಬಂದು ವೇಸ್ಟ್ ಆಗುತ್ತಲ್ವಾ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದ ವೇಸ್ಟ್ನೆಸ್ ಆಫ್ ದ ಮೆಮರಿ, ನಾವು ಡೈನಾಮಿಕ್ ಮೆಮರಿ ಅಲೋಕೇಶನ್ ಯೂಸ್ ಮಾಡ್ತೀವಿ. ಅದು ಇದೆ. ಇವಾಗ ನನಗೆ ಇನ್ನೊಂದು 5th ಎಲಿಮೆಂಟ್ ಅನ್ನೋದು ಒಂದು ಆ್ಯಡ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಇಲ್ಲಿ 10 ಕೊಡ್ತೀನಿ, ಇಲ್ಲಿ 4 ಕೊಡ್ತೀನಿ, ಇಲ್ಲಿ 6 ಕೊಡ್ತೀನಿ, ಮತ್ತೆ ಇನ್ನೊಂದು 20 ಅಂತ ಒಂದು ಎಲಿಮೆಂಟ್ ನಾನು ಆ್ಯಡ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಇನ್ನೊಂದು 20 ಅಂತ ಎಲಿಮೆಂಟ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಅರೇದಲ್ಲಿ ಏನು ಮ್ಯಾನಿಪುಲೇಷನ್ಸ್ ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಡೈನಾಮಿಕ್ ಮೆಮರಿ ಅಲೋಕೇಶನ್ ಅನ್ನೋದು ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ನಂಬರ್ ಆಫ್ ಸೈಜ್ ಎಷ್ಟು ಬೇಕೋ ಅಷ್ಟಕ್ಕೆ ಮೆಮರಿ ಅಲೋಕೇಟ್ ಮಾಡ್ಕೊಳ್ಳೋಣ. ಮತ್ತೆ ರಿಅಲೋಕೇಶನ್ ಮಾಡ್ಕೊಳ್ಳೋಣ. ಕಮ್ಮಿ ಬೇಕಿದ್ರೆ, ಜಾಸ್ತಿ ಬೇಕಿದ್ರೆ ರಿಅಲೋಕೇಟ್ ಮಾಡ್ಕೊಳ್ಳೋಣ. ಅದು ಇಲ್ಲದೆ ಅಲೋಕೇಟ್ ಆಗಿರೋ ಮೆಮರಿನ ಫ್ರೀ ಕೂಡ ಮಾಡೋಣ. ಓಕೆನಾ, ಇವಾಗ 20 ಆ್ಯಡ್ ಮಾಡಬೇಕು ಅಂದರೆ ಯಾವುದೇ ಒಂದು ಎಲಿಮೆಂಟ್ ಆಗ್ಬಿಟ್ಟೆ ನಾನು ಹಾಕಿರಬೇಕಲ್ವಾ. ಆದರೆ ಡೈನಾಮಿಕ್ ಮೆಮರಿ ಅಲೋಕೇಶನ್ಸಲ್ಲಿ ಆ ಥರ ಅಲ್ಲ. ಸೊ ಈ ಡೈನಾಮಿಕ್ ಮೆಮರಿ ಅಲೋಕೇಶನ್ಸ್ ಎಲ್ಲ ಏನು ಕಲ್ತ್ಕೊತೀವಿ ಅಂದರೆ, ಈ ಸಿಂಗಲ್ ಲಿಂಕ್ ಲಿಸ್ಟ್, ಲಿಂಕ್ ಲಿಸ್ಟ್ಗೆ ನಾವು ಡೈನಾಮಿಕ್ ಮೆಮರಿ ಅಲೋಕೇಶನ್ಸ್ ಯೂಸ್ ಮಾಡಿಕೊಂಡೆ ನಾವು ಡೇಟಾನೆಲ್ಲ ಇನ್ಪುಟ್ ಮಾಡ್ತೀವಿ, ಲೈಕ್ ಹಾಕೋದು ಲಿಂಕ್ ಲಿಸ್ಟ್ ಒಳಗಡೆ. ಓಕೆನಾ, ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಫುಲ್ ಲಿಂಕ್ ಲಿಸ್ಟ್ ಬಗ್ಗೆ ಕೂಡ ನೋಡೋಣ. ಸೊ ಇವಾಗ ಫಂಕ್ಷನ್ಸ್ ಏನೆಲ್ಲ ಇದೆ ಡೈನಾಮಿಕ್ ಮೆಮರಿ ಅಲೋಕೇಶನ್ಸಲ್ಲಿ ಅಂದರೆ, ದೇರ್ ಆರ್ 4 ಫಂಕ್ಷನ್ಸ್. ಓಕೆನಾ, ಸೊ ಫಸ್ಟ್ ಒನ್ ಬಂದು ಮ್ಯಾಲಾಕ್ ಅಂತ. ಸೊ ಮೆಮರಿ ಅಲೋಕೇಶನ್, ಮ್ಯಾಲಾಕ್ ಇಸ್ ನಥಿಂಗ್ ಬಟ್ ಮೆಮರಿ ಅಲೋಕೇಶನ್. ಓಕೆನಾ, ಹೌ ಇಸ್ ಇಟ್ ವರ್ಕ್, ಅದೇನು ವರ್ಕ್ ಆಗುತ್ತೆ ಅಂದರೆ, ಸೊ ಇದು ಬಂದು ಡೈನಾಮಿಕ್ಲಿ ಅಲೋಕೇಟ್ಸ್. ಇದು ಲಾರ್ಜ್ ಬ್ಲಾಕ್ ಆಫ್ ಮೆಮರಿನ ಅಲೋಕೇಟ್ ಮಾಡುತ್ತೆ. ಓಕೆನಾ, ಲಾರ್ಜ್ ಬ್ಲಾಕ್ ಆಫ್ ಮೆಮರಿ ಅಲೋಕೇಟ್ ಮಾಡುತ್ತೆ ವಿತ್ ಸ್ಪೆಸಿಫೈಡ್ ಸೈಜ್. ಓಕೆನಾ, ಸೊ ಇದು ಆ್ಯಕ್ಚುಲಿ ಪಾಯಿಂಟರ್ನಾಗನೇ ಕೊಡೋದು. ಅಫ್ಕೋರ್ಸ್ ಮೆಮರಿ ಅಂದರೆ ಪಾಯಿಂಟರ್ ಅನ್ನೋ ಕಾನ್ಸೆಪ್ಟ್ ಒಂದು ಇದ್ದೇ ಇರುತ್ತೆ. ಓಕೆನಾ, ಸೊ ಇದು ಪಾಯಿಂಟರ್ ಟೈಪ್ ವಾಯ್ಡ್ ಪಾಯಿಂಟರ್ ಅಂತ ಒಂದು ರಿಟರ್ನ್ ಮಾಡುತ್ತೆ. ಇದನ್ನ ನಾವು ಟೈಪ್ ಕಾಸ್ಟಿಂಗ್ ಮಾಡಿ ಯಾವ ಮೆಮರಿಗೆ ಬೇಕೋ ಆ ಥರ ನಾವು ಕನ್ವರ್ಟ್ ಮಾಡಿಕೊಂಡು ನಾವು ಈ ಪಾಯಿಂಟರ್ ಅನ್ನೋ ವೇರಿಯಬಲ್ ಅಂತ ಯೂಸ್ ಮಾಡೋಣ. ಓಕೆನಾ, ಸೊ ಸಿಂಟ್ಯಾಕ್ಸ್ ಇದಕ್ಕೆ ಅಂದರೆ ನಾವು ಪ್ರೋಗ್ರಾಮಿಂಗ್ ಹೋಗುವಾಗ ನೋಡೋಣ. ಸಿಂಟ್ಯಾಕ್ಸ್ ಎಲ್ಲ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಮೆಮರಿ ಅಲೋಕೇಶನ್, ಫಸ್ಟ್ ಮ್ಯಾಲಾಕ್ ಅಂದರೆ ಮೆಮರಿ ಅಲೋಕೇಶನ್ ಒಂದು ದೊಡ್ಡ ಬ್ಲಾಕ್ ಮೆಮರಿ ಬಂದು ಅಲೋಕೇಟ್ ಮಾಡುತ್ತೆ. ಈ ಎನ್ ಅನ್ನೋದು ಸೈಜ್. ಓಕೆನಾ, ಸೊ ಎಷ್ಟು ಸೈಜ್, ಇವಾಗ 4 ಅಂತ ಕೊಟ್ಟಿದ್ರೆ 4 ಬಾಕ್ಸಸ್ ಅಲೋಕೇಟ್ ಮಾಡುತ್ತೆ. 1 2 3 4 ಬಾಕ್ಸಸ್ ಅಲೋಕೇಟ್ ಮಾಡುತ್ತೆ. 4 ಬಾಕ್ಸಸ್ ಅಲೋಕೇಟ್ ಮಾಡಿ ಇವಾಗ ನಾನು ಸೈಜ್ ಆಫ್ ಇಂಟ್ ಅಂತ ಕೊಟ್ಟಿದ್ದೀನಿ ಅಂತ ನೆನ್ಕೊಳ್ಳೋಣ. ಇಂಟಿಜರ್ ಟೇಕ್ಸ್ 4 ಬೈಟ್ಸ್ ಅಲ್ವಾ. ಸೊ 1 ಬಾಕ್ಸಿಗೆ 1 ಇಂಟಿಜರ್ ಸ್ಟೋರ್ ಮಾಡ್ಕೊಳ್ಳೋಣ. 1 ಬಾಕ್ಸ್ ಕಂಟೈನ್ಸ್ 4 ಬೈಟ್ಸ್ ಅಂತ. ಓಕೆನಾ, ಸೈಜ್ ಆಫ್ ದಿಸ್ ಹೋಲ್ ಇಸ್ 4 4 16 ಬೈಟ್ಸ್. ಸೊ 16 ಬೈಟ್ಸೇ ಬಂದು ಇದು ಇನ್ನ ಫುಲ್ ಸೈಜ್. ಓಕೆನಾ, ಸೊ ಮ್ಯಾಲಾಕ್ ಅನ್ನೋದು ಫುಲ್ ಕ್ಲಿಯರ್ ಆಯಿತು. ಸೊ ಮ್ಯಾಲಾಕ್ ಅಂದರೆ ದೊಡ್ಡ ಬ್ಲಾಕ್ನ ಬಂದು ಅಲೋಕೇಟ್ ಮಾಡಿ ಎಷ್ಟು ಸೈಜಿಗೆ ಹೇಳಿದ್ವು ಅಷ್ಟಕ್ಕೆ ಅಲೋಕೇಟ್ ಮಾಡುತ್ತೆ. ಓಕೆನಾ, ಮತ್ತೆ ಕ್ಯಾಲಾಕ್ ಅಂದ್ರೇನು ಸೇಮ್ ಟೈಪ್. ಓಕೆನಾ, ಕ್ಯಾಲಾಕ್ ಅಂದರೆ ಅದು ಬಂದು ಸ್ಮಾಲ್ ಬಾಕ್ಸಸ್, ಕಂಟಿನ್ಯೂಸ್ ಆಗಿರಲ್ಲ ಬಟ್ ಸ್ಮಾಲ್ ಬಾಕ್ಸಸ್. ಮತ್ತು ಆ ಬಾಕ್ಸಸಲ್ಲಿ ಇನಿಷಿಯಲೈಸು ಮಾಡಿರುತ್ತೆ. ಹೇಗೆ ಅಂದರೆ, ಇವಾಗ ನಾವು ಏನು ವ್ಯಾಲ್ಯೂ ಕೊಟ್ಟಿಲ್ಲ ಮ್ಯಾಲಾಕಲ್ಲಿ, ಏನು ವ್ಯಾಲ್ಯೂ ಕೊಟ್ಟಿಲ್ಲ ಬಾಕ್ಸಿಗೆ ಅಂದರೆ ರ್ಯಾಂಡಮ್ ವ್ಯಾಲ್ಯೂಸ್ ತಗೊಳುತ್ತೆ. ಗಾರ್ಬೇಜ್ ವ್ಯಾಲ್ಯೂ ಬಂದು ಸ್ಟೋರ್ ಆಗಿರುತ್ತಾ. ಬಟ್ ಕ್ಯಾಲಾಕಲ್ಲಿ ಹೆಂಗೆ ಅಂದರೆ, ಇವಾಗ ನಾನು 4 ವೇರಿಯಬಲ್ಸೇ ಕೊಡಬೇಕಿತ್ತು. 4 ಕೊಡಬೇಕು ಅಂದರೆ ಇಲ್ಲೂ 0 ಇಲ್ಲೂ 0 ಇಲ್ಲೂ 0 ಇಲ್ಲೂ 0 ಇಂಟೀಜರೇ ಹೇಳೋಣ. ಇಂಟ್ ದ ಡೇಟಾ ಟೈಪ್ ಅಂದರೆ ಇಂಟೀಜರ್ ನಾನು ಬಂದು 4 ವ್ಯಾಲ್ಯೂ ಸ್ಟೋರ್ ಮಾಡಬೇಕಿದೆ. ಹಂಗಂದರೆ ಎವ್ರಿಥಿಂಗ್ ಎಲ್ಲನೂ ಬಂದು ಇನಿಷಿಯಲೈಸ್ ಆಗಿರೋದು 0ಗೆ. ಓಕೆನಾ, ಸೊ ದ ಮೇಜರ್ ಡಿಫ್ರೆನ್ಸ್ ಮ್ಯಾಲಾಕಿಗೂ ಕ್ಯಾಲಾಕಿಗೂ ಏನು ಅಂದರೆ, ಮ್ಯಾಲಾಕ್ ಬಂದು ಇನಿಷಿಯಲೈಸ್ ಮಾಡೋದಿಲ್ಲ, ಕ್ಯಾಲಾಕ್ ಬಂದು ಇನಿಷಿಯಲೈಸ್ ಮಾಡುತ್ತೆ. ಓಕೆನಾ, ಮ್ಯಾಲಾಕ್ ಇನಿಷಿಯಲೈಸ್ ಮಾಡೋದಿಲ್ಲ, ಕ್ಯಾಲಾಕ್ ಇನಿಷಿಯಲೈಸ್ ಮಾಡುತ್ತೆ. ಸೊ ಇನಿಷಿಯಲೈಸ್ ಎವ್ರಿ ಬ್ಲಾಕ್ ವಿತ್ ಡಿಫಾಲ್ಟ್ ವ್ಯಾಲ್ಯೂ 0. ಓಕೆನಾ, ಮತ್ತೆ ಮ್ಯಾಲಾಕಿಗೆ 1 ಆರ್ಗ್ಯುಮೆಂಟ್ಸ್ ಇರುತ್ತೆ, ಕ್ಯಾಲಾಕಿಗೆ 2 ಆರ್ಗ್ಯುಮೆಂಟ್ಸ್ ಇರುತ್ತೆ. ಅതെಂಗೆ ಅಂದರೆ, ಎನ್ ಅಂದರೆ ಸೈಜ್, ನಂಬರ್ ಆಫ್ ಎಲಿಮೆಂಟ್ಸ್ ಅಂತಾನೆ ಗೊತ್ತು ನಮಗೆ. ಮತ್ತೆ ಇನ್ನೊಂದು ಪ್ಯಾರಾಮೀಟರ್ ಏನು ಅಂದರೆ ಸೈಜ್ ಆಫ್, ಇಲ್ಲಿ ಡೇಟಾ ಟೈಪ್ ಬರಿತೀವಿ. ಏನು ಡೇಟಾ ಟೈಪ್ ಬೇಕೋ ಅದನ್ನ ಹಾಕೋಬಹುದು ನಾವು. ಇಂಟೀಜರ್, ಕ್ಯಾರೆಕ್ಟರ್, ಡಬಲ್, ಫ್ಲೋಟ್ ಯಾವ ಬೇಕಾದ್ರೂ ಹಾಕೋಬಹುದು. ಈ ಪಾಯಿಂಟರ್ ಬಂದು ವಾಯ್ಡ್ ಟೈಪ್ ಪಾಯಿಂಟರ್ ರಿಟರ್ನ್ ಮಾಡುತ್ತೆ ಆ ಫಂಕ್ಷನ್ಸ್ ಕ್ಯಾಲಾಕ್ ಅಥವಾ ರಿಅಲಾಕ್. ಈ ಪಾಯಿಂಟ್ ನಾವು ಯಾವ ಡೇಟಾ ಟೈಪ್ ಅದಕ್ಕೆ ಮಾಡ್ಕೋಬೇಕು. ಓಕೆನಾ, ಅದೆಲ್ಲ ನಾವು ಪ್ರೋಗ್ರಾಮಿಂಗ್ ಪಾರ್ಟಲ್ಲಿ ನೋಡೋಣ. ನಾನು ಯೂಸ್ ಮಾಡ್ತಿರೋ ಐಡಿ ಬಂದು ಕೋಡ್ ಬ್ಲಾಕ್. ಸೊ ಡೈನಾಮಿಕ್ ಮೆಮರಿ ಅಲೋಕೇಶನ್ ನೋಡೋಣ. ಲೈಬ್ರರೀಸ್ ಫಸ್ಟ್ ಇನ್ಕ್ಲೂಡ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ. ಓಕೆನಾ, ಫಸ್ಟ್ ನೆಕ್ಸ್ಟ್ ಬಂದು ಹ್ಯಾಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಓಕೆನಾ, ಇದೇನಕ್ಕೆ ಅಂದರೆ ವೆದರ್ ಮೆಮರಿ ಅಲೋಕೇಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಕೊಳ್ಳೋಕ್ಕೆ. ಸೊ ಇನ್ಸೈಡ್ ಎಂಟ್ ಮೇನ್ ಫಸ್ಟ್ಗೆ ಇಂಟೀಜರ್ಗೆ ಪಾಯಿಂಟರ್ ಎ ಅಂತ ತೊಗೊತೀನಿ. ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಪಾಯಿಂಟರ್ ಬಿ ಅಂತ ತೊಗೊತೀನಿ. ಫ್ಲೋಟಿಂಗ್ ಪಾಯಿಂಟ್ಗೆ ಪಾಯಿಂಟರ್ ಸಿ ಮತ್ತು ಡಬಲ್ಗೆ ಪಾಯಿಂಟರ್ ಡಿ. ಆಯಿತಾ, ಇವಾಗ ಇಂಟ್ ಎನ್ ಅನ್ನೋದು ಸೈಜ್, ಇಲ್ಲಾಂದರೆ ಇಂಟ್ ಸೈಜ್. ಓಕೆನಾ, ಸೊ ಫಸ್ಟ್ ನಾನು ಯೂಸರ್ ಹತ್ರದಿಂದ ಕೇಳ್ತೀನಿ, ಎಂಟರ್ ದಿ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದಿ ಸೈಜ್ ಟು ಬಿ ಅಲೋಕೇಟೆಡ್. ಓಕೆನಾ, ಎಂಟರ್ ದಿ ಸೈಜ್ ಟು ಬಿ ಅಲೋಕೇಟೆಡ್. ಓಕೆ, ಕೇಳಾದಮೇಲೆ ನಾನು ಇನ್ಪುಟ್ ತಗೊತೀನಿ. ಸ್ಕ್ಯಾನ್ ಫಂಕ್ಷನ್ %t ಆ್ಯಂಪರ್ಸೆಂಟ್ ಸೈಜ್.
ತಗೊಂಡಾದ್ಮೇಲೆ ಫಾರ್ ಲೂಪಿಂದ ಐ ಇಸ್ ಈಕ್ವಲ್ ಟು 0, ಐ ಇಸ್ ಲೆಸ್ ದೆನ್ ಸೈಜ್ ಐ ಪ್ಲಸ್ ಪ್ಲಸ್. ಓಕೆನಾ, ಇವಾಗ ನಾನು ವ್ಯಾಲ್ಯೂ ಯೂಸರ್ ಹತ್ರದಿಂದ ತಗೋಬೇಕು. ಓಕೆ, ಇಲ್ಲ ಅಂದರೆ ನಾನೇ ಮಾಡ್ಬೋದು. ನಾನೇ ಬಂದು ಹೆಂಗೆ ಅದು ಅಲೋಕೇಟ್ ಆಗಿದೆ ಅಂತ ನೋಡೋಣ. ಬಿಫೋರ್ ನಾವು ಏನು ವ್ಯಾಲ್ಯೂ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಎ ಬಂದು ಇಂಟೀಜರ್ ಅಲ್ವಾ, ಸೊ ಇಂಟೀಜರ್ ಪಾಯಿಂಟರ್ಗೆ ಇಂಟ್ಗೆ ನಾವು ಟೈಪ್ ಕಾಸ್ಟಿಂಗ್ ಮಾಡಬೇಕು. ಪಾಯಿಂಟರಿಂದ ವಾಯ್ಡಿಂದ ಇಂಟೀಜರ್ಗೆ. ಓಕೆ, ಸೊ ಹಿಂಗೆ ನಾವು ಟೈಪ್ ಕಾಸ್ಟಿಂಗ್ ಮಾಡ್ತೀವಿ. ಇಂಟ್ ಸ್ಟಾರ್ ಅಂತ ಕೊಟ್ಟರೆ ಟೈಪ್ ಕಾಸ್ಟಿಂಗ್ ಮಾಡೋದು. ಮ್ಯಾಲಾಕ್ ಮತ್ತು ಓನ್ಲಿ ಒನ್ ಆರ್ಗ್ಯುಮೆಂಟ್ ಎನ್ ಇಂಟು ಎನ್ ಬಂದು ಸೈಜ್ ಅಲ್ವಾ, ಸೊ ಎನ್ ಅನ್ನೋದು ಇಲ್ಲಿ ಸೈಜ್ ಇಂಟು ಸೈಜ್ ಆಫ್ ಡೇಟಾ ಟೈಪ್ ಬಂದು ಇಂಟೀಜರ್. ಆಯಿತಾ, ಸೊ ಇದನ್ನೇ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ಬಿ, ಕ್ಯಾರೆಕ್ಟರ್ ಟೈಪ್ ಕಾಸ್ಟಿಂಗ್ ಮಾಡಬೇಕು. ಮ್ಯಾಲಾಕ್ ಸೈಜ್ ಆಫ್ ಕ್ಯಾರೆಕ್ಟರ್ 1 ಬೈಟ್ ತಗೊಳುತ್ತೆ. ಮತ್ತು ಫ್ಲೋಟ್ಗೆ ಸಿ, ಇಲ್ಲಿ ಫ್ಲೋಟ್ ಸೈಜ್ ಮ್ಯಾಲಾಕ್ ಸೈಜ್ ಆಫ್ ಫ್ಲೋಟ್. ಆಯಿತಾ, ಹೀಗೆ ಡಬಲ್ಗೂ ಮಾಡಬೇಕು. ಡಬಲ್ ಇಂಟ್ ಡಬಲ್. ಓಕೆನಾ, ಸೊ ಇದಾದಮೇಲೆ ಇಲ್ಲಿ ಪ್ರಿಂಟ್ ಮಾಡೋಣ. ಪ್ರಿಂಟ್ ಫಂಕ್ಷನ್ ಫಸ್ಟ್ ಅಡ್ರೆಸ್ ಪ್ರಿಂಟ್ ಮಾಡಲಿ. ಸೊ ಅಡ್ರೆಸ್ ಬಂದು ಯಾವಾಗಲೂ ನಂಬರ್ ಇರುತ್ತೆ. ನೆಕ್ಸ್ಟ್ ಇಸ್ ವ್ಯಾಲ್ಯೂ ಇನ್ ದಟ್ ಅಡ್ರೆಸ್. ಫಸ್ಟ್ ಇಂಟೀಜರ್ ನಾವು ಪ್ರಿಂಟ್ ಮಾಡೋದಿದ್ರೆ ಇಂಟೀಜರ್ಗೆ ಎ ಇಸ್ ದ ಪಾಯಿಂಟರ್, ಎ ಪ್ಲಸ್ ಐ ಅಂತ ಕೊಟ್ಟರೆ ಇಟ್ ವಿಲ್ ಪ್ರಿಂಟ್ ದಿ ಅಡ್ರೆಸ್ ಪ್ರಿಂಟ್ ಮಾಡಬೇಕು ಅಂದರೆ ಎ ಪ್ಲಸ್ ಐ ಅಂತ ಕೊಡ್ಬೋದು, ಮತ್ತು ವ್ಯಾಲ್ಯೂ ಅಂದರೆ ಎ ಆಫ್ ಐ. ಓಕೆನಾ, ಸೊ ಇದು ಬಂದು ಇಂಟೀಜರ್ಗೆ. ಸೊ ಹಾಗೆ ನಾವು ಕ್ಯಾರೆಕ್ಟರ್, ಫ್ಲೋಟ್ ಮತ್ತು ಡಬಲ್ಗೆ. ಸೊ ಇಫ್ ಈ ಸೆಲೆಕ್ಟ್ ಆ್ಯಂಡ್ ಪ್ರೆಸ್ ಕಂಟ್ರೋಲ್ ಡಿ ಇಟ್ ವಿಲ್ ಗಿವ್ ದ ಡೂಪ್ಲಿಕೇಟ್ ಆಫ್ ಇಟ್. ಓಕೆನಾ, ಸೊ ನೆಕ್ಸ್ಟ್ ಅಡ್ರೆಸ್ ಸೇಮ್ ಇರುತ್ತೆ. ಎ ಅನ್ನೋದು ಬಂದು ಬಿ ಆಗಿರುತ್ತೆ. ಓಕೆನಾ, ಬಿ ಆಫ್ ಐ. ಇಲ್ಲಿ ಬಂದು ಕ್ಯಾರೆಕ್ಟರ್ ಸಿ ಅಂತ ಕೊಡಬೇಕು. ಓಕೆ, ಸೊ ರ್ಯಾಂಡಮ್ ಗಾರ್ಬೇಜ್ ವ್ಯಾಲ್ಯೂಸ್ ಬಂದು ಸ್ಟೋರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಿನೇ ಇರುತ್ತೆ. ಫಾರ್ ಫ್ಲೋಟಿಂಗ್ ಇಟ್ ಇಸ್ ಎಫ್ ಆ್ಯಂಡ್ ಇಲ್ಲಿ ಡಿ, ಇಲ್ಲಿನೂ ಟಿ ಪ್ಲಸ್ ಐ, ಇದಕ್ಕೆ ಬಂದು ಎಲ್ ಎಫ್. ಓಕೆ, ಸೊ ನಾವು ಇವಾಗ ಔಟ್ಪುಟ್ ಸ್ಕ್ರೀನ್ ನೋಡೋಣ ಏನಾಗುತ್ತೆ ಅಂತ. ಸೊ ನಾವು ಹೇಳಿದಂಗೆ ಎಂಟರ್ ದ ಸೈಜ್ ಟು ಬಿ ಅಲೋಕೇಟೆಡ್ ಅಂತ ತೋರಿಸ್ತಿದೆ. ನನಗೆ 3 ಇನ್ ಈಚ್ ಇಂಟು ಕ್ಯಾರ್, ಫ್ಲೋಟು, ಡಬಲ್ ಎಲ್ಲದರಲ್ಲೂ 3 ವೇರಿಯೇಬಲ್ಸ್ ನಾನು ಅಲೋಕೇಟ್ ಮಾಡಬೇಕು. 3 ವೇರಿಯೇಬಲ್ಸ್ಗೆ ಮೆಮರಿ ಅಲೋಕೇಟ್ ಮಾಡಬೇಕು ಅಂದರೆ 3 ಅಂತ ಕೊಟ್ಟಿದ್ದೀನಿ. ನೋಡಿ ಫಸ್ಟ್ ಏನಾಗ್ತಿದೆ, ಓಕೆ ಫಸ್ಟ್ ಬಂದು ಇದೆಲ್ಲ ಗಾರ್ಬೇಜ್ ವ್ಯಾಲ್ಯೂ ಸ್ಟೋರ್ ಆಗಿರೋದು. ಓಕೆನಾ, ಇಲ್ಲಿ ನೋಡಿ ಇಲ್ಲಿ ವೇರಿಯೇಬಲ್ಸ್ ಕ್ಯಾರೆಕ್ಟರ್ಸ್ಗೂ ಗಾರ್ಬೇಜ್ ವ್ಯಾಲ್ಯೂ ಸ್ಟೋರ್ ಆಗಿದೆ. ಆದರೆ ಇಂಕ್ರೀಸ್ ಬಂದು 1 ಬೈಟ್ಸ್ ಮಾತ್ರ. ಫಸ್ಟ್ 3 ಬಂದು ಇಂಟೀಜರ್, ನೆಕ್ಸ್ಟ್ 3 ಬಂದು ಕ್ಯಾರೆಕ್ಟರ್, ನೆಕ್ಸ್ಟ್ 3 ಬಂದು ಫ್ಲೋಟಿಂಗ್ ಪಾಯಿಂಟ್, ನೆಕ್ಸ್ಟ್ 3 ಬಂದು ಡಬಲ್. ಓಕೆನಾ, ಸೊ ಇದು ಹೆಂಗೆ ಅಲೋಕೇಟ್ ಆಗಿದೆ. ಇವಾಗ ನಾವು ವ್ಯಾಲ್ಯೂಸ್ನ ಅದರಲ್ಲಿ ಸ್ಟೋರ್ ಮಾಡಿಕೊಂಡು ಹೀಗೆ ನಾವು ಕ್ಯಾಲಾಕಿಗೆ ನೋಡೋಣ. ಈ ಪ್ರೋಗ್ರಾಮ್ನೇ ನಾವು ಕ್ಯಾಲಾಕ್ ಅಂತ ನೋಡಿದ್ರೆ ಇವಾಗ ಕಂಟ್ರೋಲ್ ಶಿಫ್ಟ್ ಎನ್ ಒತ್ತಿದ್ರೆ ನ್ಯೂ ಫೈಲ್ ಬಂದು ಓಪನ್ ಆಗುತ್ತೆ. ಇವಾಗ ಕಂಟ್ರೋಲ್ ವಿ, ಕಂಟ್ರೋಲ್ ಸೇವ್. ಸೊ ಐ ವಿಲ್ ಸೇವ್ ದಿಸ್ ಆಸ್ ಡೈನಾಮಿಕ್ ಮೆಮರಿ ಅಲೋಕೇಶನ್ 2 ಅಂತ ಸೇವ್ ಮಾಡ್ತೀನಿ. ಓಕೆನಾ, ಸೊ ಸೇವ್ ಆದಮೇಲೆ ಇಲ್ಲಿ ಮ್ಯಾಲಾಕ್ ಅಂತ ಏನಿದೆಯೋ ಅದನ್ನು ಕ್ಯಾಲಾಕ್ ಅಂತ ಮಾಡ್ತೀನಿ. ಓಕೆ, ಕ್ಯಾಲಾಕ್ ಅಂತ ಮಾಡಿದ್ರೆ ವಿ ಕ್ಯಾನ್ ಸಿ ಎಲ್ಲನೂ ಬಂದು ಡಿಫಾಲ್ಟ್ ಆಗಿ 0 ಅಂತ ಇನಿಷಿಯಲೈಸ್ ಆಗಿರುತ್ತೆ. ರನ್ ಮಾಡಿ ನೋಡೋಣ. ಓಕೆನಾ, ಸೊ ಕ್ಯಾಲಾಕಿಗೆ ಆರ್ಗ್ಯುಮೆಂಟ್ಸ್ ಬಂದು 2 ಇರಬೇಕು. ದರ್ ಶುಡ್ ಬಿ ನೋ ಮಲ್ಟಿಪ್ಲಿಕೇಶನ್ ಸಿಂಬಲ್, ಕಾಮಾ ಇರಬೇಕು. ಓಕೆನಾ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಓಕೆ, ಇವಾಗ ರನ್ ಮಾಡಿ ನೋಡೋಣ. ಸೈಜ್ ಕೇಳ್ತಿದೆ, ಸೇಮ್ 3 ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಫಸ್ಟ್ 0 ಎಲ್ಲದಕ್ಕೂ ಇನಿಷಿಯಲೈಸೇಷನ್ 0 ಅಂತ ಆಗಿದೆ. ಇಲ್ಲಿ ಏನೂ ಇನಿಷಿಯಲೈಸ್ ಆಗೇ ಇಲ್ಲ. ಬೈ ಡಿಫಾಲ್ಟ್ ನಥಿಂಗ್ ಇಸ್ ಇನಿಷಿಯಲೈಸ್. ಆದರೆ ಪ್ರೀವಿಯಸ್ ಒನ್ ಮ್ಯಾಲಾಕಲ್ಲಿ ನೋಡಿದ್ರೆ ರ್ಯಾಂಡಮ್ ಕ್ಯಾರೆಕ್ಟರ್ಸ್ ಬಂದು ಸ್ಟೋರ್ ಆಗಿತ್ತಲ್ವಾ, ಸಮ್ ಆಲ್ಫಾ ಎಲ್ಲ ಸ್ಟೋರ್ ಆಗಿತ್ತು. ಇಲ್ಲೂ ನೋಡಿದ್ರೆ ಫ್ಲೋಟಿಂಗ್ ಪಾಯಿಂಟ್ಗೂ ಹಿಂಗಿದೆ, ಬಲ್ಗೂ ಸೇಮ್ ಇದೆ. ಓಕೆನಾ, ಸೊ ಇವಾಗ ನಾವು ವಿಲ್ ಗಿವ್ ವ್ಯಾಲ್ಯೂ ಟು ಇಟ್. ಓಕೆ, ಏನು ಮಾಡೋಣ ಅಂದರೆ ಒಂದು ಕ್ರಿಯೇಟ್ ಮಾಡೋಣ. ಇವಾಗ ಮೆಮರಿ ಅಲೋಕೇಶನ್ಸ್ ಬಂದು ಹೆಂಗಾಗುತ್ತೆ ಅಂತ ನೋಡಿದ್ದೀವಿ. ಒಂದು ವೇರಿಯೇಬಲ್, ಇಂಟೀಜರ್ ವೇರಿಯೇಬಲ್ಗೆ ಮೆಮರಿ ಅಲೋಕೇಟ್ ಮಾಡೋಣ. ಮೆಮರಿ ಅಲೋಕೇಟ್ ಮಾಡಿ ಅದನ್ನು ಫ್ರೀ ಮಾಡೋಣ. ಫ್ರೀ ಮಾಡಿ ಪ್ರಿಂಟ್ ಮಾಡೋಣ ವೆದರ್ ಮೆಮರಿ ಅಲೋಕೇಶನ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ. ಓಕೆನಾ, ಫ್ರೀ ಬಂದು ಅದನ್ನೆಲ್ಲ ಫ್ರೀ ಮಾಡಿದೆಯಾ ಇಲ್ವಾ ಅಂತ ನೋಡೋಣ. ಸೊ ಫಸ್ಟ್ ಐ ಸೇವ್ ದಿಸ್. ಸೊ ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್, ನೆಕ್ಸ್ಟ್ ಆಶ್ ಇನ್ಕ್ಲೂಡ್ stdlib.h, ನೆಕ್ಸ್ಟ್ ಬಂದು ಇಂಟ್ ಮೇನ್, ಆಮೇಲೆ ಇಂಟೀಜರ್ ವೇರಿಯೇಬಲ್. ಓಕೆನಾ, ಇಂಟ್ ಪಾಯಿಂಟರ್ 1 ಅಂತ ತಗೊತೀನಿ. ಸೊ ಫಸ್ಟ್ ಸೈಜ್ ಬಂದು ನಾನು ಹೇಳ್ತೀನಿ, ಸೈಜ್ ಇಸ್ ಈಕ್ವಲ್ ಟು 4. ಇಂಟ್ ಸೈಜ್ ಇಸ್ ಈಕ್ವಲ್ ಟು 4 ಇಲ್ಲೇ ಮಾಡ್ಬೋದು. ಸೈಜ್ ಇಸ್ ಈಕ್ವಲ್ ಟು 4. ಓಕೆನಾ, ಸೊ ಪಾಯಿಂಟರ್ 1 ಇವಾಗ ಹೆರೆಡ್ ಪಾಯಿಂಟರ್ ತಗೊತೀನಿ ನಾನು. ಪಾಯಿಂಟರ್ 2 ಅಂತಾನು ತಗೊತೀನಿ. ಪಾಯಿಂಟರ್ 1 ಬಂದು ಇಂಟ್ ಟೈಪ್ ಕಾಸ್ಟಿಂಗ್, ಫಸ್ಟ್ ಒನ್ ಬಂದು ಟೈಪ್ ಕಾಸ್ಟಿಂಗ್ ಮ್ಯಾಲಾಕ್, ಎನ್ ಬಂದು ಸೈಜ್ ಇಂಟು ಸೈಜ್ ಆಫ್. ಓಕೆನಾ, ಸೈಜ್ ಬೇಸ್ ಆಫ್ ಅಂತ ಕೊಡಬೇಡಿ, ಸೈಜ್ ಆಫ್ ಇಂಟ್ ಅಂತ ಕೊಡಬೇಕು. ಅಂದರೆ ಮೆಮರಿ ಅಲೋಕೇಶನ್ ಆಗಿದೆ ಯೂಸಿಂಗ್ ಮ್ಯಾಲಾಕ್. ಓಕೆನಾ, ಪಾಯಿಂಟರ್ 2 ಬಂದು ನಾನು ಮೆಮರಿ ಅಲೋಕೇಶನ್ ಯೂಸಿಂಗ್ ಕ್ಯಾಲಾಕ್ ಮಾಡ್ತೀನಿ. ಸಾರಿ, ಓಕೆ ಕ್ಯಾಲಾಕ್ ಇವಾಗ ಸೈಜು ಕೋಮಾ ಸೈಜ್ ಆಫ್ ಇಂಟ್ ಅಂತ ಕೊಡ್ತೀನಿ. ಓಕೆನಾ, ಇಫ್ ptr1, ಓಕೆನಾ, ಪಾಯಿಂಟರ್ 1 ಇಸ್ ನಾಟ್ ಈಕ್ವಲ್ ಟು ನಲ್ ಹಾಗಿದ್ರೆ ದೆನ್ ಸ್ಕ್ಯಾನ್ ಫಂಕ್ಷನ್ ಪರ್ಸೆಂಟ್. ಓಕೆ, ಫಸ್ಟ್ ಹೇಳೋಣ. ಫಸ್ಟ್ ವಿಲ್ ಆಸ್ಕ್ ದ ಯೂಸರ್ ಎಂಟರ್ ದಿ ವ್ಯಾಲ್ಯೂಸ್. ಓಕೆನಾ, ಎಂಟರ್ ದ ವ್ಯಾಲ್ಯೂಸ್ ಅಂತ ಕೇಳೋಣ. ಫಾರ್ ಇಂಟ್ ಐ ಇಸ್ ಈಕ್ವಲ್ ಟು 0, ಐ is less than size I plus plus. ಹಾಗಿದ್ರೆ we'll ask the user to give the values which has to be stored at pointer 1 2 3 4. I mean 4 ಬಾಕ್ಸಸ್ ಬಂದು ಎಲ್ಲ ಆಗಿದೆಯಲ್ವಾ ಅದರಲ್ಲಿ. ಸೊ
ಪರ್ಸೆಂಟೈಲ್ ಡಿ ಅಡ್ರೆಸ್ ಆಫ್ ptr1 ಆಫ್ ಐ ಆಯಿತಾ. ಸೊ ಇವಾಗ ಇದು ಪಾಯಿಂಟರ್ 1ಗೆ, ಪಾಯಿಂಟರ್ 2ಗೆ ಸೇಮ್. ಸೊ ಇಫ್ ಪಾಯಿಂಟರ್ 2 ಇಸ್ ನಾಟ್ ಈಕ್ವಲ್ ಟು ನಲ್ ವಿಲ್ ಗಿವ್. ನೆಕ್ಸ್ಟ್ ವಿಲ್ ಪ್ರಿಂಟ್ ಇಟ್. ಪ್ರಿಂಟ್ ಮಾಡೋದಂಗೆ ಇಲ್ಲಿ ಸ್ಕ್ಯಾನ್ ಎಫ್ ಬದಲು ಪ್ರಿಂಟ್ ಎಫ್ ಕೊಡಬೇಕು. ಪ್ರಿಂಟ್ ಎಫ್ ಕೊಟ್ಟು ಇಲ್ಲಿ ಆಂಪರ್ಸೆಂಟ್ ಸಿಂಬಲ್ನ ತೆಗಿಬೇಕು. ಆಂಪರ್ಸೆಂಟ್ ಸಿಂಬಲ್ ಹಂಗೆ ಹಾಕಿದ್ರೆ ನಿಮಗೆ ಅಡ್ರೆಸ್ಸೇ ಕೊಡುತ್ತೆ. ಓಕೆನಾ. ಸೊ ಇದನ್ನೇ ಎತ್ತಿ ಕಾಪಿ ಪೇಸ್ಟ್. ಇವಾಗ ಮೆಮರಿ ಅಲೋಕೇಟ್ ಆಗಿಲ್ಲ ಅಂದರೆ ಯಾವುದು ನಾವು ಇವಾಗ ಏನು ಮಾಡ್ತಿದ್ದೀವೋ ಅದು ವರ್ಕ್ ಆಗಲ್ಲ. ಓಕೆನಾ. ಇವಾಗ ಔಟ್ಪುಟ್ ನೋಡೋಣ. ಇನ್ನೊಂದು ಎರರ್ ಬರ್ತಿದೆ. ಸಬ್ಸ್ಕ್ರಿಪ್ಟೆಡ್ ವ್ಯಾಲ್ಯೂಸ್ ನೈದರ್ ಅರೇ ನಾರ್ ಪಾಯಿಂಟರ್ ನಾರ್ ವೆಕ್ಟರ್. ಓಕೆ. ಆಂಪರ್ಸೆಂಟ್ ptr ಆಫ್ ಐ. ಸೊ ಈ ಎರರ್ ಏನು ಬರ್ತಿದೆ ಅಂದರೆ ಪಾಯಿಂಟರ್ ptr ಅಂತ ಬರೀ ಕೊಟ್ಟಿದ್ದೀವಿ, ಇಟ್ ಇಸ್ ನಾಟ್ ಪಾಯಿಂಟರ್. ಓಕೆನಾ. ಸೊ ವಿ ಆರ್ ನಾಟ್ ಸಪೋಸ್ ಟು ಡೂ ದಿಸ್ ಮಿಸ್ಟೇಕ್ ನೆಕ್ಸ್ಟ್ ಟೈಮ್. ಸೊ ಸ್ಟಾರ್ ಅಂತ ಕೊಟ್ಟರೆ ವಿಲ್ ಕನ್ಸಿಡರ್ ಇಟ್ ಆಸ್ ಪಾಯಿಂಟರ್. ಓಕೆನಾ. ಇವಾಗ ರನ್ ಮಾಡಿ ನೋಡೋಣ. ಎಂಟರ್ ದ ವ್ಯಾಲ್ಯೂಸ್ ಅಂತ ಕೇಳ್ತಿದೆ. ಸೊ ptr1ಗೆ 1 2 3 4 ಅಂತ ಕೊಟ್ಟಿದ್ದೀನಿ. ಸೊ ಇಟ್ ಇಸ್ ಪ್ರಿಂಟಿಂಗ್ 1 2 3 4. ನಾನು ನೀಟಾಗಿ ಸ್ಪೇಸ್ ಎಲ್ಲ ಕೊಟ್ಟಿಲ್ಲದೆ ಇರೋ ಕಾರಣಕ್ಕೆ ಆ ಥರ ಪ್ರಿಂಟ್ ಆಗ್ತಿದೆ. ಓಕೆ. ptr2ಗೆ 10 20 30 40 ಅಂತ ಪ್ರಿಂಟ್ ಮಾಡ್ತಿದೆಯಾ. ಸೊ ಇದನ್ನು ನೀಟಾಗಿ ನೀವು ಪ್ರಿಂಟ್ ಮಾಡಬೇಕು ಅಂದರೆ ಪರ್ಸೆಂಟೈಲ್ ಡಿ ಆದಮೇಲೆ ಸ್ಪೇಸ್ ಕೊಟ್ಟು ಪ್ರಿಂಟ್ ಮಾಡಿದ್ರೆ ಕರೆಕ್ಟಾಗಿ 1 ಸ್ಪೇಸ್ 2 ಸ್ಪೇಸ್ 3 ಸ್ಪೇಸ್ 4 ಅಂತ ಆ ಥರ ಬರುತ್ತೆ. ಓಕೆನಾ. ಇದಂಗೆ ಅರೇ ಥರನೇ ವರ್ಕ್ ಆಗ್ತಿದೆ. ಓಕೆ. ಸೊ ಇವಾಗ ಅರೆಗೆ ನಾವು ಮತ್ತೆ ರಿಅಲೋಕೇಶನ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಇವಾಗ ರಿಅಲೋಕೇಶನ್ ಬಗ್ಗೆ ನೋಡೋಣ. ನಾವು ರಿಅಲೋಕೇಟ್ ಮಾಡಂಗಿದ್ರೆ ಪಾಯಿಂಟರ್ 1 ರಿಅಲೋಕೇಟ್ ಮಾಡ್ತೀವಿ. ಸೊ ಫಸ್ಟ್ ಇನ್ ಟೈಪ್ ಕಾಸ್ಟಿಂಗ್ ಮಾಡಬೇಕು, ಮತ್ತೆ ರಿಅಲಾಕ್ 2 ಆರ್ಗ್ಯುಮೆಂಟ್ಸ್ ಕೊಡ್ತೀವಿ. ಫಸ್ಟ್ ಆರ್ಗ್ಯುಮೆಂಟ್ ಬಂದು ಯಾವ ಪಾಯಿಂಟರ್ನ ನಾವು ರಿಅಲೋಕೇಟ್ ಮಾಡಬೇಕು ಆ ಪಾಯಿಂಟರ್, ಮತ್ತೆ 5 ಬಂದು ಸೈಜ್ ನಾನು ಕೊಡ್ತಿರೋದು. ಫಸ್ಟ್ 4 ಇತ್ತು, ಇವಾಗ 5 ಕೊಡ್ತಿದ್ದೀನಿ. 5 ಬೇಡ ನಿಮಗೆ 10 ಕೊಡಬೇಕು ಅಂದರೆ ಕೊಡ್ಬೋದು. ಮತ್ತೆ ಸೈಜ್ ಆಫ್ ಇಂಟ್. ಓಕೆನಾ. ಸೊ ಇವಾಗ ಪಾಯಿಂಟರ್ 1ಗೆ ಮೆಮರಿ ಅಲೋಕೇಟ್ ಆಗಿದೆ ಅಂದರೆ ಸೊ 10 ವ್ಯಾಲ್ಯೂಸ್ ನನ್ನ ಹತ್ರ ಇಂದ ತಗೋಬೇಕು, ಮತ್ತೆ ಆ 10 ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು. ಇವಾಗ ನೋಡೋಣ ಇದೆಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಅಂತ. ಇವಾಗ ಪಾಯಿಂಟರ್ 2 ಅನ್ನೋದನ್ನ ಬಂದು ನಾವು ಫುಲ್ಲು ಕಮೆಂಟ್ಸ್ ಮಾಡ್ಬಿಡೋಣ. ಓಕೆ. Ctrl+Shift+C ಅಂದರೆ ಇದೆಲ್ಲ ಕಮೆಂಟ್ಸ್ ಆಗುತ್ತೆ. ಪಾಯಿಂಟರ್ 1 ಮಾತ್ರ ಇಲ್ಲಿರೋದು, ಪಾಯಿಂಟರ್ 2 ಇಲ್ಲ. ಪಾಯಿಂಟರ್ 2ಗೆ ಬಟ್ ಮೆಮರಿ ಅಲೋಕೇಶನ್ ಆಗಿದೆ ಯೂಸಿಂಗ್ ಕ್ಯಾಲಾಕ್. ಓಕೆನಾ. ಔಟ್ಪುಟ್ ಸ್ಕ್ರೀನ್ ನೋಡೋಣ. ಇವಾಗ ಪಾಯಿಂಟರ್ 1 ಮೆಮರಿ ಅಲೋಕೇಶನ್ ಮ್ಯಾಲಾಕಿಂದ ಆಗ್ತಾ ಇದೆ. 1 2 3 4 ವ್ಯಾಲ್ಯೂಸ್ ನಾವು ಫಸ್ಟ್ ಕೊಡಬೇಕಿತ್ತು. ಕರೆಕ್ಟಾಗಿ ಪ್ರಿಂಟ್ ಆಗ್ತಿದೆಯಾ. ಸೊ ಇವಾಗ ಎಂಟರ್ ದ ವ್ಯಾಲ್ಯೂಸ್ ಅಂತ ಕೇಳ್ತಿದೆ. 10 ವ್ಯಾಲ್ಯೂಸ್ವರೆಗೂ ತಗೊಳ್ಳುತ್ತಾ ಅಂತ ನೋಡೋಣ. 1 2 3 4 5 6 7 8 9 10 ನೋಡಿ 10 ಪ್ರಿಂಟ್ ಆಗ್ತಿದೆ. ಸೊ ಇದೇ ನಮಗೆ ರಿಅಲಾಕ್ ಮತ್ತೆ ರಿಅಲಾಕ್ ಮ್ಯಾಲಾಕ್ ಕ್ಯಾಲಾಕ್ ಎಲ್ಲ ಯೂಸಸ್. ಓಕೆನಾ. ಸೊ ರಿಅಲಾಕಿಂದ ನಾವು ಸೈಜ್ ಇನ್ಕ್ರೀಸ್ ಮಾಡ್ಕೊಂಡ್ವಿ. ಇದೇ ಅರೇದಲ್ಲಿ ನಾವು ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದೇ ಅಡ್ವಾಂಟೇಜ್ ನಮಗೆ ಡೈನಾಮಿಕ್ ಮೆಮರಿ ಅಲೋಕೇಶನ್. ಫ್ರೀ ಮಾಡೋಂಗಿದ್ರೆ ಈ ಮೆಮರಿ ಅಲೋಕೇಶನ್ ಆಗಿದೆಯಲ್ಲ ಎಲ್ಲಾನು ಫ್ರೀ ಮಾಡ್ಬಿಡೋಣ. ಫ್ರೀ ಮಾಡಾದ್ಮೇಲೆ ನಮಗೆ ಮತ್ತೆ ಆ ಮೆಮರಿನ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಈ ಪಾಯಿಂಟರ್ 1ನೇ ಫ್ರೀ ಮಾಡಬೇಕು ಅಂದರೆ ವಿಲ್ ಜಸ್ಟ್ ಸೇ ಇಲ್ಲೇ ನಾವು ಕೊಟ್ಟರೆ ಫ್ರೀ ಆಫ್ ಪಾಯಿಂಟರ್ 1 ಅಂತ ಕೊಟ್ಟರೆ ಬರೀ ಇಲ್ಲಿವರೆಗೂ ಆಗುತ್ತೆ. ಬರೀ ಇಲ್ಲಿವರೆಗೂ ನಿಮಗೆ ರನ್ ಆಗುತ್ತೆ. ರನ್ ಆಗಿ ಫ್ರೀ ಆಫ್ ಪಾಯಿಂಟರ್ 1 ಅಂತ ಕೊಟ್ಟಿದ್ರಿಂದ ಪಾಯಿಂಟರ್ 1 ಫುಲ್ಲು ಫ್ರೀ ಆಗಿ ಮತ್ತೆ ಈ ಪಾಯಿಂಟರ್ 1 ರಿಅಲೋಕೇಶನ್ ಆಗಲ್ಲ. ಓಕೆನಾ. ಔಟ್ಪುಟ್ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಫಸ್ಟ್ 4 ವ್ಯಾಲ್ಯೂಸ್ ಕೊಟ್ಟರೆ ಪ್ರಿಂಟ್ ಆಗಿ ಮತ್ತೆ ಪ್ರಾಸೆಸ್ ರಿಟರ್ನ್ ಎಕ್ಸಿಟ್ ಆಗ್ತಿದೆ. ಸೊ ಫ್ರೀ ಮಾಡಿದಿಂದ ಮತ್ತೆ ರಿಅಲೋಕೇಶನ್ ಮಾಡೋಕ್ಕಾಗಲ್ಲ. ಓಕೆನಾ. ಇವಾಗ ಬೇಕಾದ್ರೆ ನ್ಯೂ ವೇರಿಯಬಲ್ ತಗೊಂಡು ಮತ್ತೆ ಅಲೋಕೇಶನ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಆದರೆ ಫ್ರೀ ಮಾಡಿಬಿಟ್ಟು ರಿಅಲೋಕೇಶನ್ ಆಗಲ್ಲ. ಹೋಪ್ ಈ ವಿಡಿಯೋದಲ್ಲಿರೋ ಫುಲ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಡೈನಾಮಿಕ್ ಮೆಮರಿ ಅಲೋಕೇಶನ್ ನೋಡಿದ್ದೀವಿ. ಅದರಲ್ಲಿ 4 ಫಂಕ್ಷನ್ಸ್ ಇದೆ. ಮ್ಯಾಲಾಕ್ ಕ್ಯಾಲಾಕ್ ರಿಅಲಾಕ್ ಮತ್ತು ಫ್ರೀ ಅನ್ನೋದು ಬಂದು ಮೆಮರಿ ಅಲೋಕೇಶನ್ ಆಗಿರೋದನ್ನ ಫುಲ್ಲು ಫ್ರೀ ಮಾಡೋಕ್ಕೆ, ಮ್ಯಾಲಾಕ್ ಅನ್ನೋದು ಫುಲ್ ಒಂದು ದೊಡ್ಡ ಬಾಕ್ಸ್ನ ಕ್ರಿಯೇಟ್ ಮಾಡೋಕ್ಕೆ, ಅದರಲ್ಲಿ ಯಾವ ಡೇಟಾ ಟೈಪ್ ಹೇಳ್ತೀವೋ ಅಷ್ಟಕ್ಕೆ ನಾವು ವ್ಯಾಲ್ಯೂ ಸ್ಟೋರ್ ಮಾಡ್ಕೋಬೋದು. ಕ್ಯಾಲಾಕ್ ಅಂದರೆ ಸೇಮ್, ಆದರೆ ಇನಿಷಿಯಲೈಸೇಷನ್ ಆಗಿರುತ್ತೆ, ಎಲ್ಲ ವ್ಯಾಲ್ಯೂನು 0 ಕೊಟ್ಟಿರುತ್ತೆ. ಮತ್ತು ರಿಅಲಾಕ್ ಅಂದರೆ ಇರೋ ಸೈಜ್ನ ಜಾಸ್ತಿನೂ ಮಾಡ್ಕೋಬೋದು ಕಮ್ಮಿನೂ ಮಾಡ್ಕೋಬೋದು. ಓಕೆನಾ. ಸೊ ಪ್ರೋಗ್ರಾಮಿಂಗ್ ಪಾರ್ಟು ಕ್ಲಿಯರ್ ಅಂತ ಅನ್ಕೊಂತೀನಿ. ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಾವು ಲಿಂಕ್ ಲಿಸ್ಟ್ ಬಗ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.